ಹೇ ಗಾಯ್ಸ್, ವೆಲ್ಕಮ್ ಟು ಸೋಮನಾಥ್ ವ್ಲಾಗ್ಸ್. ಇವತ್ತು ನನಗೆ ತುಂಬ ಸ್ಪೆಷಲ್ ಆಗಿರೋ ದಿನ. ಯಾಕಂದರೆ ನನ್ನ ಬೂನ್ಸೋಗೆ ಇವತ್ತು ತಯಾರಾಗಿಸ್ತಾ ಇದ್ದೀವಿ. ನಾವು ಬಂದ್ವಿ ಸುಂಕದಕಟ್ಟೆಯಲ್ಲಿರೋ ಚೌಡೇಶ್ವರಿ ಸೈಕಲ್ ಮಾರ್ಟ್ಗೆ. ಬಂದಮೇಲೆ ಇಷ್ಟೊಂದು ಸೈಕಲ್ಗಳು ನೋಡ್ತಾ ಇರಬೇಕಾದ್ರೆ ಇಲ್ಲಿ ನಮಗೊಬ್ಬ ತುಂಬ ಸ್ಪೆಷಲ್ ಆಗಿರೋ ವ್ಯಕ್ತಿ ಕಾಣಿಸ್ಕೊಂಡ. ಇಲ್ಲಿರೋ ಎಲ್ಲ ಸೈಕಲ್ನ ಒಂದು ಸತಿ ನೋಡ್ತಾ ಇರಬೇಕಾದ್ರೆ ನನಗಿಲ್ಲಿ ಏನು ಗೊತ್ತಾಯ್ತಪ್ಪ ಅಂದರೆ, ಇಲ್ಲಿ ನಮಗೆ ಬೇಕಾಗಿರೋಂಥ ಎಲ್ಲ ಟೈಪ್ ಸೈಕಲ್ನೂ ಸಿಗುತ್ತೆ. ನಮಗೆ MTB ಬೇಕಾ ಇದೆ, ಫ್ಯಾಟ್ ಬೈಕ್ ಬೇಕಾ ಇದೆ, ಕಿಡ್ಸ್ ಸೈಕಲ್ ಬೇಕಾ ಇದೆ. ಇಷ್ಟೆಲ್ಲ ನೋಡ್ತಾ ಇರಬೇಕಾದ್ರೆ ಅಂಕಲ್ ಬಂದು ಹೇಳಿದ್ರು, ನಿಮ್ಮ ಸೈಕಲ್ ರೆಡಿ ಆಗಿದೆಯಪ್ಪ ಅಂತ. ನಾನು ಒಂದು ಸತಿ ಚೆಕ್ ಮಾಡಿಕೊಂಡು ಅಣ್ಣ ಎಲ್ಲ ಚೆನ್ನಾಗಿ ಮಾಡೋಣ ಇಲ್ಲ ಅಂತ ನೋಡಿಬಿಟ್ಟು ನಾನು ಬಂದೆ ವಾಪಸ್ ಮನೆಗೆ. ಮನೆಯಲ್ಲಿ ಬರಬೇಕಾದ್ರೆ ಎಲ್ಲ ನಂಗೆ ಫುಲ್ ಎಕ್ಸೈಟ್ಮೆಂಟ್ ಇತ್ತು. ಯಾಕಂದರೆ ಎಷ್ಟು ದಿವಸ ಆದಮೇಲೆ ನಾನು ಸೈಕಲ್ನ ನಡೆಸ್ತಾ ಇದ್ದೆ. ಬೈ ದ ವೇ, ಇಲ್ಲಿ ಚೌಡೇಶ್ವರಿ ಸೈಕಲ್ ಮಾರ್ಟ್ ಇದೆಯಲ್ಲ, ಬೆಂಗಳೂರಲ್ಲಿ ಒನ್ ಆಫ್ ದಿ ಬೆಸ್ಟ್ ಸೈಕಲ್ ಸರ್ವಿಸಿಂಗ್ ಮಾಡೋದು. ನಾನು ಎಷ್ಟೇ ದೂರ ಆದರೂ ಕೂಡ ಇಲ್ಲೇ ಬಂದು ನಾನು ಸೈಕಲ್ನ ಸರ್ವಿಸ್ ಮಾಡೋದು. ಯಾಕಂದರೆ ಇವರು ಮಾಡೋ ಕೆಲಸ ಇದೆಯಲ್ಲ ತುಂಬ ಬೆಸ್ಟಾಗಿ ಮಾಡ್ತಾರೆ. ಹಾಗೆ ಬರಬೇಕಾದ್ರೆ ನಮ್ಮ ಕಾಲೇಜೂ ಹಾಗೆ ಸಿಕ್ಬಿಡ್ತು. ಯಾಕಂದರೆ ಮೇನ್ ರೋಡಲ್ಲಿ ತುಂಬ ಟ್ರಾಫಿಕ್ ಅಂತ ನಾನು ಶಾರ್ಟ್ಕಟ್ ತೊಗೊಂಡು ಬಂದುಬಿಟ್ಟೆ. ಇದಾದ ನಂತರ ನಾನು ಮನೆಗೆ ಬರಬೇಕಾದ್ರೆ ನಂಗೆ ಮಸ್ತ್ ಸೀನ್ರಿ ಕಾಣಿಸ್ತಾಯಿತ್ತು ಅನ್ನಿಸ್ತು, ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ. ಸೊ ಹಾಗೆ ಕ್ಯಾಮ್ರಾ ಓಪನ್ ಮಾಡ್ಕೊಂಡ್ಬಿಟ್ಟೆ. ಈಗ ಫಸ್ಟ್ ಮನೆಗೆ ಹೋಗ್ಬಿಟ್ಟು ಬೂನ್ಸನ ಮೈ ತೊಳಿಬೇಕು ಮಾರೆ, ಫುಲ್ ಗಲೀಜಾಗಿದ್ದಾನೆ. ಹೋಗ್ಬಿಟ್ಟು ಫಸ್ಟ್ ಇವನಿಗೆ ಶವರ್ ಕೊಡಬೇಕು. ಸೊ ಶವರ್ ಕೊಡೋಕ್ಕೆ ಬಂದುಬಿಟ್ವಿ. ಸೊ ಇವನೇನು ಹೇಳ್ತಿದ್ದ, ನಂಗೆ ಚಳಿ, ನಾನು ಮೈ ತೊಗೊಳ್ಳಲ್ಲ ಅಂತಿದ್ದ. ಆದರೂ ಕೂಡ ಇವನು ಹೊಲಸಾಗಿರೋದು ನೋಡಿಬಿಟ್ಟು ನನಗೆ ಅಯ್ಯೋ ಪಾಪ ಅನಿಸ್ಬಿಟ್ಟು ಸ್ನಾನ ಮಾಡಿಸೇ ಬಿಟ್ಟೆ. ಶವರ್ ತಗೊಂಡ, ಅಯ್ಯೋ ಅಣ್ಣ ನಂಗೆ ಬೇಡ ಅಂತಿದ್ದ. ಆದರೂ ಕೂಡ ತೊಳೆದ್ಬಿಟ್ಟೆ. ಆ್ಯಕ್ಚುಲಿ ಏನಪ್ಪ ಆಗಿತ್ತಂದರೆ, ಸೈಕಲ್ ಹಿಂದಿನ ವೀಲ್ ಇದೆಯಲ್ಲ ಫುಲ್ಲು ಕೆಟ್ಟೋಗ್ಬಿಟ್ಟಿತ್ತು. ರಿಮ್ ಫುಲ್ಲು ಟ್ವಿಸ್ಟ್ ಆಗಿ ಟಯರ್ ಫುಲ್ಲು ಸೌದೋಗಿತ್ತು. ಅದಕ್ಕೆ ಫುಲ್ ವೀಲನ್ನೇ ರಿಪ್ಲೇಸ್ ಮಾಡಿಬಿಟ್ಟು. ಬೂನ್ಸು ಬಂದು ಖುಷಿಲಿ ಒಂದು ಚಿಕ್ಕ ಪಾರ್ಟಿ ಥರ ಮಾಡಿದ್ವಿ. ಎಲ್ಲ ಕೇಕ್ ಎಲ್ಲ ತಿಂದು ನಾವು ಹೊರಟ್ಬಿಟ್ವಿ ಕ್ರಿಕೆಟ್ ಆಡೋದಕ್ಕೆ. ಕ್ರಿಕೆಟಲ್ಲಿ ಫುಲ್ ಎಂಜಾಯ್ ಮಾಡಿ ಫುಲ್ ಟಯರ್ಡಾಗಿ ಆಮೇಲೆ ನಾವು ಬಂದುಬಿಟ್ವಿ ವಾಪಸ್ ಮನೆಗೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಯುತ್ತೆ. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್.